ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ 9 ಗಂಟೆ ಆಗಿದೆ ಟೈಮು. ಪುನಿಗೆ ತಿಂಡಿ ಅಡುಗೆ ಎಲ್ಲ ಮಾಡಿಕೊಟ್ಟು ಮಲಗಿಬಿಟ್ಟೆ. ನೋಡಿದ್ರೆ 9 ಗಂಟೆ ಆಗಿದೆ. ಬೆಳಗ್ಗೆ 9 ಗಂಟೆ ಇದು. ಮೇಲ್ಗಡೆಯಿಂದ ದಬ 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 ಕಲ್ ಸ್ಟಾರ್ಟ್ ಆಗಿದೆ ಮತ್ತೆ. ಅಂದರೆ ಇವತ್ತು ಡೆಮಾಲಿಷ್ ಮಾಡ್ತಿದ್ದಾರೆ. ನನಗಂತೂ ಥರ ಅನ್ನಿಸ್ತಿದೆ. ಪುನರ್ಬಂದು ಆಚೆಗೆ ಬಿಟ್ಟಿಲ್ಲ ಅಂದರೆ ಇಲ್ಲಿ ಮೇಲಿಂದ ಸೌಂಡ್ ಬರ್ತಿದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಇನ್ನು ತಿಂಡಿ ತಿಂದಿಲ್ಲ. ಇವಾಗ ದೋಸೆ ಮಾಡ್ಕೊಳ್ಳೋಣ, ಪಡ್ಡು ಮಾಡೋಣ ಅಂತಿದ್ದೆ. ಸೊ ಪಡ್ಡು ಮಾಡೋಕ್ಕಾಗಲ್ಲ ಇವಾಗ. ಆ ಹೆದರಿಕೆಯಲ್ಲಿ ಪಡ್ಡು ಮಾಡೋಕ್ಕೆಲ್ಲ ಪೇಷನ್ಸೇ ಇಲ್ಲ ನನಗೆ. ಸ್ವಲ್ಪ ದೋಸೆ ಮಾಡ್ಕೊತೀನಿ ಇವಾಗ. ಆಸ್ಕೇನೂ ಸುತ್ತಿಲ್ಲ ಪಾಪ. ಆಚೆಗೆ ಕಳಿಸಿಲ್ಲ ಅವನನ್ನು. ಸುಮ್ಮನೆ ಟಿ ವಿ ನೋಡ್ತಿದ್ದಾನೆ. ಆಚೆ ಕಳಿಸಿಲ್ಲ ಅಂದ್ರೂ ಫುಲ್ ಸೌಂಡ್ ಬರ್ತಿದೆ. ಮುಖ ತೊಳೆದಿಲ್ಲ, ಏನಿಲ್ಲ. ಅಪ್ಪ ಫುಲ್ ಭಯ ಆಗ್ತಿದೆ ಆಚೆ ಹೋಗೋಕ್ಕೆ. ಪಾತ್ರೆ ಎಲ್ಲ ತೊಳಿಬೇಕು, ಕೆಲಸ ಎಲ್ಲ ಸಿಕ್ಕಾಬಟ್ಟೆ ಇದೆ. ಆ ಮೇಲ್ಗಡೆ ಸೌಂಡ್ ಬೇರೆ. ಅಯ್ಯೋ ಏನು ಕರ್ಮ ಗುರು ಇದು ಅನಿಸ್ಬಿಟ್ಟಿದೆ. ಎಷ್ಟೊತ್ತಿಗೆ ಮುಗಿಯುತ್ತೋ ಅನ್ನಿಸ್ಬಿಟ್ಟಿದೆ. ಸೊ ಬನ್ನಿ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ನೋಡೋಕ್ಕೂ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಆಪ್ಷನ್ ಕ್ಲಿಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಪುನರ್ಗೂ ಮೊಟ್ಟೆ ತಿನ್ನಲ್ಲ ಫ್ರೆಂಡ್ಸ್. ಮೊಟ್ಟೆ ತಿನ್ನಲ್ಲ ಅಂತ ಹೇಳಿ ಹಂಗೆ ಬಿಡಲ್ಲ. ನಾನು ಏನೇನೋ ಟ್ರೈ ಮಾಡ್ತಿರ್ತೀನಿ, ಆದರೂ ಕೂಡ ತಿನ್ನಲ್ಲ ಅವನು. ಇವತ್ತು ದೋಸೆ ಮೇಲೆ ಮೊಟ್ಟೆ ಹಾಕ್ಕೊಡೋಣ ಅಂತೇಳಿ ಸ್ವಲ್ಪ ಒಂದು ಬೌಲಿಗೆ ಮೊಟ್ಟೆ ಉಟ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ದೋಸೆ ಮೇಲೆ ಹಾಕಿ ಬೇಯಿಸ್ಕೊಟ್ಟೆ. ಆದರೆ ಅವನು ಟಚ್ ಕೂಡ ಮಾಡಲಿಲ್ಲ. ಒಂದು ಹಿಂಸೆ ಮೇಲೆ ಬೈದಿದ್ದಕ್ಕೆ ಸ್ವಲ್ಪ ಒಂದು ಕಾಲು ಭಾಗ ತಿಂದ ಅಷ್ಟೇ. ಆಮೇಲೆ ತಿನ್ನಲೇ ಇಲ್ಲ. ಆಮೇಲೆ ಕೊನೆಗೆ ನಾನು ತಿಂದಿದ್ದಾಯಿತು. ಏನೇನೋ ಟ್ರೈ ಮಾಡ್ತಾಯಿದ್ದೀನಿ, ಆದರೆ ಮೊಟ್ಟೆ ಮಾತ್ರ ಮುಟ್ಸಲ್ಲ, ತಿನ್ನಲ್ಲ ಅವನು. ಮತ್ತು ಇನ್ನು ನಾನು ದೋಸೆ ಮಾಡ್ಕೊತಾ ಇದ್ದೀನಿ. ಫಸ್ಟು ಪುನರ್ವಿಗೆ ಮಾಡಿಕೊಟ್ಬಿಡೋಣ ಅಂತೇಳಿ ಮಾಡ್ಕೊಡ್ತಾಯಿದ್ದೀನಿ. ಈಗ ಎಗ್ ದೋಸೆ ರೆಡಿ ಆಯಿತು. ದೋಸೆ ತಿಂದ್ಬಿಟ್ಟು ಕೆಲಸ ಎಲ್ಲ ಮುಗಿಸೋಣ ಅಂತೇಳಿ ಫಸ್ಟು ತಿಂಡಿ ತಿನ್ನೋಣ ಅಂತೇಳಿ ತಿಂಡಿ ತಿಂತಾಯಿದ್ವಿ. ಯಾಕೆ ತುಂಬ ಹೊಟ್ಟೆ ಹಸ್ತಿತ್ತು 9 ಗಂಟೆಗೆ. ನಾನು ಸಾಂಬಾರಿತ್ತು ಬೆಳಗ್ಗೆ ಕಾಳು ಮಿಕ್ಸ್ ಕಾಳು ಹಾಕಿ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ, ಹುಳಿ ಸಾರು. ಸೊ ಅದನ್ನೇ ಹಾಕ್ಕೊಂಡು ತಿಂತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕೆಡುತ್ತವ್ರವರು. ಆಚೆ ಏನಾದರೂ ಬಂದರೆ ಅಷ್ಟೇ ಕತೆ. ಸೀಟ್ ಮೇಲೆ ಟಾರ್ಪಲ್ ಹಾಕಿ ಪ್ಲೇವುಡ್ ಎಲ್ಲ ಹಾಕಿದ್ದಾರೆ. ಬಟ್ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ ಅಂದರೆ ಅಷ್ಟು ಹೈಟಿಂದ ಬೀಳ್ತಾ ಇದೆ ಅದು. ನಮ್ಮನೆ ಸೀಟ್ ಮೇಲೆ ಇದು ಅಡುಗೆ ಮನೆ. ಇದು ಅಡುಗೆ ಮನೆ ಡೋರೆಲ್ಲ ಕ್ಲೋಸ್ ಮಾಡಿದ್ದೀನಿ ನಾನು. ಆ ಕಡೆ ಡೋರ್ ಮಾತ್ರ ಓಪನ್ ಮಾಡಿದ್ದೀನಿ, ಆದರೆ ಆಚೆ ಬಿಡ್ತಾ ಇಲ್ಲ. ಪುನರ್ಗೂ ನಾನು ನೋಡ್ಕೊಂಡೇ ಕೂತಿದ್ದೀನಿ. ಇವಾಗ ಸ್ವಲ್ಪ ನಿಲ್ಲಿಸಿದ್ರು ಅಂತ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಅದು ಆ ಎತ್ತರದ ಬಿಲ್ಡಿಂಗು, ಆ ವೈಟ್ ಕಲರ್ ಇದೆಯಲ್ಲ ಅಷ್ಟಿತ್ತು. ಈಗ ಇಷ್ಟು ಕೆಡವಿದ್ದಾರೆ. ಎಷ್ಟಿಷ್ಟು ತಪ್ಪ ಬೀಳ್ತಾ ಇದೆ ಅಂದರೆ ತೋರಿಸ್ತೀನಿ ಬನ್ನಿ. ನೋಡಿ, ನನ್ನ ಮಗ ಟಿ ವಿ ನೋಡ್ತೈತಿ. ಹಾಂ, ತೋರಿಸ್ದೆ. ಭಯ ಆಗುತ್ತೆ ಫ್ರೆಂಡ್ಸ್ ವಿಡಿಯೋ ಮಾಡ್ಕೊಳ್ಳೋಕ್ಕೂ. ಎಲ್ಲಿ ತಲೆ ಮೇಲೆ ಎತ್ತಾಕ್ತಾರೋ ಅಂತ. ಪುನರ್ ಆಚೆ ಬರಬೇಡ. ನೋಡಿ, ನಮ್ಮ ಮನೆ ಮೇಲೆ ಬೀಳ್ತಾ ಇದೆ ನೋಡಿ ಸೌಂಡು. ಯಾಕೋ ಕೂಗಾಡಿದ್ರೆ ಬ್ರದರ್ ಬೀಳ್ತಾ ಇದೆ ಭಯ ಅಂತಂದರೆ ಅವ್ರು ನಗಾಡ್ಕೊಂಡು ಇಲ್ಲ ದೀದಿ ಚೋಟೆ ಅಂತ ಹೇಳ್ಬಿಟ್ಟು ಹೇಳೋರು. ಆದರೆ ಜೀವ ಕೈಯಲ್ಲಿ ಇಟ್ಕೊಂಡು ದೇವರಾಣೆಗೂ ಇದ್ದು ಫುಲ್ಲು ಸೌಂಡು. ಏನಾದರೂ ಒಂದು ಸ್ವಲ್ಪ ಬಿತ್ತು ಅಂದ್ರೇ ಒಳ್ಳೆ ದೊಡ್ಡದು ಗೋಡೆ ನಮ್ಮ ಮೇಲೆ ಬಿತ್ತೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ 6:30 ಆಗಿದೆ. ಇವಾಗೆಲ್ಲ ಹೋದ್ರು ಕೆಲಸದವರೆಲ್ಲ. ತುಂಬ ಕೆಡೋಗ್ಬಿಟ್ಟಿದ್ರು ಇವತ್ತಂತೂ. ಫುಲ್ಲು ಭಯ. ಇವಾಗೆಲ್ಲ ನೆಲ ಒರೆಸಿ ಕಸ ಎಲ್ಲ ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಜೋಡಿಸಿ ಇವಾಗ ಫ್ರೀ ಆದೆ. ಫುಲ್ ಧೂಳು ಅಂದರೆ ಧೂಳು ಮನೆಯೆಲ್ಲ. ಅದು ಹೆಂಗೆ ಬರ್ತಿದೆಯೋ ಗೊತ್ತಿಲ್ಲ. ಫ್ರಿಜ್ ಮೇಲೆಲ್ಲ ಧೂಳು, ನೆಲದಲ್ಲೆಲ್ಲ ಧೂಳು, ಆ ಥರ ಧೂಳಿತ್ತು. ಹಾಗಾಗಿ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇವಾಗ ಟೀ ಮಾಡ್ಕೊತಾ ಇದ್ದೀನಿ. ಅಪ್ಪ ಇನ್ನೂ ಎಷ್ಟು ದಿನ ಆಗುತ್ತೋ. ಅವರಿಗೆ ಕನ್ನಡ ಬರಲ್ಲ, ನಂಗೆ ಹಿಂದಿ ಬರಲ್ಲ. ನಾನು ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅವ್ರನ್ನ ಮಾತಾಡ್ಸಿದ್ದೇ ಆಯಿತು. ಎಷ್ಟು ದಿನ ಆಗುತ್ತೆ, ಹೆಂಗಾಗುತ್ತಣ್ಣ, ನಿಧಾನಕ್ಕೆ ಕೆಡವ್ರಿ ಅಂತ ಪುನರು ಹಾಲು ಕುಡಿದು ಕೊಡ್ತಾವನೆ. ರೂಮೆಲ್ಲ ಕ್ಲೀನ್ ಮಾಡಬೇಕು. ರೂಮಲ್ಲೆಲ್ಲ ತೊಳೆದಿರೋ ಬಟ್ಟೆ ಹಂಗೆ ಐತೆ. ಸೊ ಇವಾಗ ಟೀ ಕುಡಿದ್ಬಿಟ್ಟು ಧಾರಾವಾಹಿ ನೋಡ್ಕೊಂಡು ಬಟ್ಟೆ ಮಾಡಿಸ್ತೀನಿ. ಬಾ ಮಾತಾಡು. ಫ್ರೆಂಡ್ಸ್ ಕೈಲಿ ಅವ್ನು ಮಾತಾಡ್ತಾನಂತೆ. ಫ್ರೆಂಡ್ಸ್ ನಮ್ಮ ಪುನರ್ವು. ಏನೋ ಇರು ಬಂದೆ. ಏನು ವಿಷಯ? ಊಟ
ದೂದ್ರಾಯಿ ನೋಡಿ ಫ್ರೆಂಡ್ಸ್, ದೂದ್ರಾಯಿನ ನಮ್ಮ ಅಪ್ಪ ಮಾಡ್ಕೊಟ್ಟಿರೋ ದೂದ್ರಾಯಿನ. ಯಾರು ಎಲ್ಲೆಲ್ಲ ಬುಡ ಬುಡ ಬಾ ಗಂಡು ಮಗ, ಏ ಗಂಡು ಮಗ ಬಾರು. ಅವನೇ ಚಿಕನ್ ಕಂಡ್ರ ಮಗಳು. ವೆಲ್ಕಮ್ ಟು ಮೈ ಹಸ್ಬೆಂಡ್, ವೆಲ್ಕಮ್. ಅಯ್ಯೋ ಕೋಲ್ತರ್ಕ್ ಹೋಗಿದ್ದ, ಕಂಡ್ರು ಅಂತ ಕೋಲ್ತರ್ಕ್ ಹೋಯ್ತೆ. ಇಷ್ಟು ಬೇಗ ಬಂದಿದ್ಯಾ? 12 ಗಂಟೆ ಹೊತ್ತಿಗೆ ಬರ್ತೀನಿ ಅಂದಿದ್ದಕ್ಕೆ ನಾನು 12 ಗಂಟೆ ಆಗುತ್ತೇನೋ ಅಂದ್ಕೊಂಡೆ. ಇನ್ನು ಅವ್ರ ಪಪ್ಪ ಬಂದಿದ್ದರು, ಅವರು ಬೇಗ ಬಂದಿದ್ದರು. ಇವತ್ತು 10:15 10:15 ಬಂದಿದ್ದರು. ಲಾಸ್ಟ್ ಡ್ರಾಪ್ ನಮ್ಮ ಮನೆ ಕಡೆನೇ ಆಯಿತು ಅಂತ ಹೇಳಿ. ನೋಡಿದ್ರೆ ಕೇಕು, ಬಿಸ್ಕೆಟ್ಸು, ರಸ್ಕು ಎಲ್ಲ ತೊಗೊಂಬಂದಿರೋ. ತುಂಬ ದಿನ ಆಗಿತ್ತು ಕೇಕೆಲ್ಲ ತಿನ್ನಿಸಿ. ಸೊ ಫೋನ್ ಮಾಡಿ ಕೇಳಿದರು ಏನು ಥರ, 12 ಗಂಟೆ ಹೊತ್ತಿಗೆ ಬರ್ತೀನಿ ಅಂತ. ಹಾಗಾಗಿ ಕೇಕ್ ಒಂದಿದ್ದ ಅಂತ ಹೇಳಿ ಕೇಕ್ ತಂದಿದ್ದಾರೆ. ತಿನ್ಸವಾ ಕರಿ ಇಷ್ಟು ನಂಗೆ ತಿನ್ಸಲ್ಲ. ಪ್ಲೇಟ್ ಹುಡುಕ್ತಾ ಇದೆಯೇನವ? ಓ ಎಷ್ಟು ಬಂದಿದೆಯಾ ಪ್ಲೇಟ್. 12 ಗಂಟೆಗೆ ಬರ್ತೀನಿ, ಬೇಗ ಬಂದಿದ್ದೀರಾ ರೀ ಅಂದ್ರೆ ಕಳೆ ಉಕ್ಕುತ್ತಲ್ರಿ. ಅಷ್ಟೊಂದು ಕೊಟ್ರಲ್ಲ. ಇನ್ನು ಅವರು ನನಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಒಂದು ದಿನವೂ ಅಷ್ಟೇ, ನಾನು ತಿನ್ಬೇಕಾದ್ರೆ ಅವ್ರಿಗೆ ತಿನ್ನಿಸ್ಲಿಲ್ಲ ಅಂದರೆ ಸಮಾಧಾನ ಇರಲ್ಲ, ಅವ್ರು ತಿನ್ಬೇಕಾದ್ರೆ ನನಗೊಂದು ತುತ್ತು ತಿನ್ನಿಸ್ಲಿಲ್ಲ ಅಂದರೆ ಸಮಾಧಾನ ಇರಲ್ಲ. ಮಗ ಸರಿ ಇದ್ದೀರಾ? ಏಕೆ ಬರ ಊಟ ಕರಿ. ಏನವ ಲವರ್ಸ್ ಥರ ಥೋ ನಂಗೆ ಕಾಪಿ ರೈಟ್ ಬರುತ್ತೆ. ಹಾಯ್ ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಬೇಗ ಬಂದಿದ್ದಾರೆ. ನಮ್ಮ ಯಜಮಾನ್ರು ಏನೇನು ತಂದಿದ್ದಾರೆ ಪುನರ್ ನಿಮಗೆ? ಏನಂತ? ಎಂತ ಪಾರ್ಟಿ? ಪಜಾಮ ಪಾರ್ಟಿ ಎಲ್ಲ ಈ ಒಂದ್ಬಾರಲ್ಲಿ ಕುಡ್ದು ತಿಂದು ಎಸ್ತಿರ್ತಾರಲ್ಲ, ಅಲ್ಲಲ್ಲೇ ಬಿಟ್ಟು ಇರ್ತಾರಲ್ಲ, ಹಂಗೆ ಎಸ್ತಿದ್ದೀರ ಇಬ್ರು. ಕ್ಲೀನ್ ಮಾಡಕ್ ನನ್ನ ಅಸಿಸ್ಟೆಂಟಾ? ನೀನೇನು ಹೊಟ್ಟೆ ಕಾಣಿಸ್ತಿದೀಯಾ? ನಾನು ನೋಡಿದ್ರೆ ಸಾಕು. ಯೂಟ್ಯೂಬರ್ ಎಲ್ಲ ನೋಡೋದೇನು ಬೇಡ. ಸುಮ್ಮನಿರಲ್ಲ. ಹೆಂಗ್ ಬಿದ್ದು ಬತಾಸು? ಓಪನ್ ಮಾಡ್ಬಿಟ್ರಿ, ಒಂದೇ ತಿನ್ರಿ ಸಾಕು. ಎಲ್ಲ ಮೆತ್ತಗಾಗ್ತವೆ. ಅಯ್ಯೋ ಅಯ್ಯೋ, ಉಲ್ಟಾ ಇಟ್ಕೋತಾರೇನೋ. ಎದುರು ಬಣ್ಣ ಹಿಂಗೆ ಹೇಳು. ಯಾರು ನನ್ನ? ನಮ್ಮ ಅವ್ವನ್ ಸುದ್ದಿ ಹತ್ಲಿಲ್ಲ ಅಂದ್ರೆ ನಿನಗೇನು ಅರ್ಗಲ್ವೇನಪ್ಪ ತಿಂದಿದ್ದು. ನೀನೇ ಹಿಂಗ ಗಂಡದಿರಲ್ಲ, ಗಂಡಸ್ರೆಲ್ಲ ಅಪ್ಪ ಅವನು ಅನ್ಲಿಲ್ಲ ಅಂದ್ರೆ ಉಂಡಿದ್ ಜೀರ್ಣ ಆಗಲ್ವೇನ? ಏನಮ್ಮ ಏನ? ಯಾವಾಗ? ಏನ? ನಾಗರಬ್ಬಕ್ಕೆ ಹೋಗ್ತೀವಲ್ಲ ಜನವರಿ ಸಂಕ್ರಾಂತಿಗಲ್ವ ನಾಗರಬ್ಬ ಮಾಡೋದು. ನಾಗರಬ್ಬಕ್ಕೆ ಹೋಗೋಣ ಬಿಡು. ಯಾಕೆ ಡ್ಯಾನ್ಸ್ ಯಾಕೆ? ಅಪ್ಪ ಮಗಗೆ ಇನ್ನೇನ್ ಸರಿ ಇಲ್ಲ, ಊರಿಗೆ ಹೋಗೋದು. ಡಿಸೆಂಬರ್ 15ರಿಂದ 1 ತಾರೀಕು ಡ್ಯೂಟಿ ಕಮ್ಮಿ. ಅದಕ್ಕೆ 15 ದಿವಸ ಹೋಗೋದು ಅಂತಲ್ಲ. ಯಾಕೆ ಕಮ್ಮಿ? ಇಯರ್ ಎಂಡ್ ಅಲ್ವಾ, ರಜಾಗಳು
15 ದಿವಸ ಡ್ಯೂಟಿಗಳು ಕಮ್ಮಿ ಇರುತ್ತೆ. ಅದರ ಒಂದು ಶುಕ್ರವಾರ ರಜಾ ಹಾಕೋದು. ಫ್ರೆಂಡ್ಸ್ ಶುಕ್ರವಾರ ರಜಾ ಹಾಕ್ತಾರಂತ ನಮ್ಮನೆಯವರು. ನಮ್ಮ ಪಪ್ಪ ಚಿಕ್ಕವಳು ಮಳ್ಳಾಟ ಆಗ್ತಾನೆ ಡಂಗ ಚಿಕ್ಕ ಅಲ್ಲಿ ಗಣಪತಿ ಹಬ್ಬ ಮುಗಿಸ್ಕೊಂಡ್ಲೇನೆ ಇನ್ನೊಂದೀಗ ಗಣಪತಿ ಹಬ್ಬ ಬರುತ್ತೆ ಗೊತ್ತೇನಮ್ಮ? ಹೌದು ಹೌದು. ಬೀಚ್ ಅಲ್ಲಿ ಅಂತ ಚೆನ್ನಾಗಲ್ಲ. ನೀರೊಳಗೆ ಆಟ ಆಡ್ಬೋದಲ್ವೇ ನಮ್ಮ ಬೀಚಲ್ಲಿ? ಭಯ ಆಗಲ್ವಾ? ಇಲ್ಲಪ್ಪ, ನಮಗೆ ಯಾಕೆ ಬೇಕಾಗುತ್ತೆ. ಪಾಪ ನಾನು ಈಗ ಗೊತ್ತಿಲ್ಲ ಹೆಂಗ್ ಈಜಾಡೋದು ಅಂದ್ರೆ ಅಲ್ಲ ಕರಿ ಇದಂತದ್ದು ಈಶಾ ಕರ್ಕೊಂಡೋಗಿ ಗೋವಾ ಅಂತ ನಂಬಿಸ್ಬಿಟ್ಟಲ್ಲ ನನ್ನ ಮಗವಾ, ಗೊತ್ತಿಲ್ದಿರ ಹೊತ್ತಿಗೆ. ಪಾಪ ನಾನು ನಿನ್ ಕೈ ಇಟ್ಕೊಂತೀನಿ, ಬಾತುಕೋಳಿ ಬಿಡ್ತೀನಿ. ಬಾತುಕೋಳಿ ಬಿಟ್ರೆ ಈಗ ಗೊತ್ತಮ್ಮ? ಹೌದೇನಮ್ಮ? ಬಾತುಕೋಳಿ ಇರ್ತವೆ. ಹೌದೇನಮ್ಮ? ಆಟ ಆಡುತ್ತೆ ಬಂದು ನನಗೊಂದು ಗೊತ್ತು. ಅಲ್ಲಿ ನೀವು ಬರೀ ಹೋಗಪ್ಪ, ಏನಾರ ಟ್ರಿಪ್ ಹೋದ್ರೆ ಬರೀ ಆಟ ಸಾಮಾನು ಬಗ್ಗೆ ಜ್ಞಾನ ನಿಂಗೆ. ಅದಕ್ಕೆ ಬೀಚಿಗೆ ಕರ್ಕೊಂಡು ಹೋಗೋದು, ತಲ್ಕಾಡಿ ಕರ್ಕೊಂಡು ಹೋಗೋ ಒಂದ್ಸತಿ ನೀರಲ್ಲಿ ಆಟ ಆಡೋಕ್ಕೆ. ತಲ್ಕಾಡ್ ಹತ್ರ ತಾನೇ? ತಲ್ಗಡೆ ಹತ್ತ ಅಲ್ಲ, ತುಂಬ ದೂರ. ತುಂಬ ದೂರನಾ? ಹಂಗಾರೆ ಬೀಚ್ ಬೇಡವಾ? ಕ್ಯಾನ್ಸಲ್ ಹಂಗಾರೆ. ಅಮ್ಮನ ಸುಮ್ಮನೆ ಮತ್ತೆ ಹಾಕ್ತಾನೆ ಇತ್ತೆ. ಮತ್ತೆ ಎಲ್ಲಿಗೆ ಹೋಗೋದು? ಕಲ್ಕಾಡ್ಗೆ. ಹಾಂ, ಕಲ್ಕಾಡಲ್ಲ, ಅದು ತಲ್ಕಾಡು. ಅಯ್ಯೋ, ಇವತ್ತಾ ಅವ್ರ ಪಪ್ಪ ಬಂದಿರೋದಕ್ಕೆ ಸಿರಿ. ಧ್ಯಾನ ಯಾರು ಮಾಡೋದು? ಧ್ಯಾನವ ಶಿವ ಎಲ್ಲಿ ಮಾಡ್ತಾನೆ? ಗೋವಾ ಈಶಾ ಅಲ್ಲಿ ಮಾಡ್ತಾನ. ಅದ್ ಗೋವಲ್ಲ ಮಗ್ನೆ, ಚಿಕ್ಕಬಳ್ಳಾಪುರ. ಸುಮ್ನೆ ನಿಮ್ಮಪ್ಪ ಡೌ ಮಾಡಿದ್ದು. ಗೋವಾ ಅಂದ್ರೆ ಹಂಗಿರಲ್ಲ, ಚಿಕ್ಕುಮಂಟಿ ತೋರಿಸ್ತಾರಲ್ಲ ಆ ಥರ ಇರುತ್ತೆ. ಪಪ್ಪ ನೋಡು ನನ್ನ ಮಗ ಹೆಂಗೆ ಅಮರ್ಸಿದ್ಯಾ ಅಂತ. ಬಂಗಾರಿ, ಚಿಕ್ಕಬಳ್ಳಾಪುರ ಕರ್ಕೊಂಡೋಗಿ ಅದನ್ನೇ ಗೋವಾ ಅಂತ ಹೇಳಿದ್ದು. ಸುಳ್ಳು ನೀನು ಹೇಳ್ತೀಯ ಅಂತ. ಅಮ್ಮ ಗೋವಾನೆ ತಂದೆಗೆ ತಕ್ಕ ಮಗ. ನೋಡುವ ಧ್ಯಾನ ಮಾಡ್ತಿದ್ದೆ ಮಗ. ಏನ್ ಬೇಡ್ಕೊಂತಿದ್ದೀರಾ? ಧ್ಯಾನ ಮಾಡ್ತಿದ್ದೀರಾ? ಧ್ಯಾನ ಮಾಡ್ಕೊಂಡು ಏನ್ ಬೇಡ್ಕೊಂತಿದ್ದೀರಾ? ಏನ್ ಬೇಡ್ಕೊಂತಿದ್ದೀರಾ? ಏನ್ ಬೇಡ್ಕೊಂತಿದ್ದೀರಾ ಗುರುಗಳೇ? ಮಗ ಏನ್ ಬೇಡ್ಕೊಂತಿದೀಯ ಮಗ? ಇಲ್ಲ ಅದಲ್ಲ. ಏನ್ ಬೇಡ್ಕೊಂತಿದೀಯ ಮತ್ತೆ? ಒಳ್ಳೆದಾಗ್ಲಿ ಅಂತ. ಯಾರಿಗೆ? ನನಗೆ. ದೇವ್ರು ಆಹ್ವಾನ ಆಗ್ತಾ ಇದೆ. ಬ್ರೀತ್ ಔಟ್, ಬ್ರೀತ್ ಇನ್. ಬ್ರೀತ್ ಔಟ್, ಬ್ರೀತ್ ಇನ್. ಬಂತು ಅಳಕರಂ ಬಂತು. ಚೇರ್ ಹಿಡ್ಕೊಂಬಿಟ್ಟು ಅಮ್ಮ ಇದು ಯಾವ್ದು ಗೊತ್ತಾ? ಮುಳ್ಳಿಗಿರಿ ತಿಮ್ಮಪ್ಪ ಅಂತವ್ನಿ. ಇಲ್ಲ, ಚಿಕ್ಕ ಅಂದಿದ್ದು. ನಿಜ ಮುಳ್ಳಿಗಿರಿ ತಿಮ್ಮಪ್ಪ ಅಂದದ್ದೆ. ನನ್ನಣೆ ನಿಮ್ ಪಪ್ಪನ ಹತ್ರ ಪಾರ್ಟಿ ಸೇರ್ಕೊಂಡು ನಮ್ಮನ್ನ ಇದ್ ಮಾಡ್ತಿದ್ಯಾ? ಡಮ್ಮಿ ಪೀಸ್ ಮಾಡ್ತಿದ್ಯಾ? ಪಜಾಮ ಪಾರ್ಟಿಗೆ ಯಾಕೆ ಬರ್ಲಿಲ್ಲ ಅಂದ್ರೆ, ನಿನಗೆ ಮತ್ತೆ ಬೆಳಿಗ್ಗೆ ಇದ್ದಾಗ ನಂಗೆ ಏನಾರ ಕೊಡು ಅಂತಿರ್ತೀಯಲ್ಲ, ಖಾಲಿ ಆದ್ರ ಮೇಲೆ ಅಂತ ಬರ್ಲಿಲ್ಲ. ನಾನೇನ್ ಡ್ಯೂಟಿಗೆ ಹೋಗ್ತೀನಿ. ಏನು ನಂಗೆ ಕಿವಿಗಳು ಅವನಿಗೆಲ್ಲ ಸರ್ಪ್ರೈಸ್. ನಂಗೆ ಇನ್ನು ಅವ್ರು ಬೇಗ ಬಂದರೆ ಇದೇ ಥರ ಫನ್ನು ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ. ನಮಗೇನೋ ಖುಷಿ ಆಗ್ಬಿಡುತ್ತೆ. ಇಬ್ಬರು ಇದ್ದೇ ಇದ್ದು ಬೇಜಾರಾಗ್ಬಿಡುತ್ತೆ. ಏನೇನೋ ಹೇಳ್ತಾ ಇದ್ದಾನೆ, ನಾನು ನಿನಗೆ ಪಪ್ಪು ಗಿಫ್ಟ್ ಕೊಡ್ತೀನಮ್ಮ ಹಂಗೆ ಹಿಂಗೆ ಅಂತ ಹೇಳಿ ಫುಲ್ ಖುಷಿಯಾಗಿ ಇರ್ತೀವಿ. ಅವರು ಇದ್ದಿದ್ದ ದಿನ ಅಂತೂ ಫುಲ್ ಎಂಜಾಯ್ ಮಾಡ್ತೀವಿ. ಹೊರಗಡೆ ಹೋಗೋದು ಬೇಡ, ಏನೂ ಇಲ್ಲ, ಅವರಿದ್ರೇ ಒಂಥರ ಖುಷಿ ನಮಗೆ. ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಊಟಕ್ಕೆ ಇಡಬೇಕು, ಸಾಂಬಾರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಸಿಗ್ತೀನಿ ಮುಂದಿನ ವ್ಲಾಗೊಂದಿಗೆ. ಅಲ್ಲಿವರೆಗೂ ವ್ಲಾಗ್ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಆಪ್ಷನ್ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವಿಡಿಯೋಸು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.